ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಈಗ ಇನ್ನೂ ಒಂದು ಮಜಲನ್ನು ಮುಟ್ತಾ ಇದೆ. ಅಲ್ಲಿ ಪೆಟ್ರೋಲ್ ಸಂಗ್ರಹಾಗಾರಗಳಾದವು, ನೀರಿನ ಶುದ್ಧೀಕರಣ ಘಟಕಗಳ ಮೇಲೆ ದಾಳಿಯಾಯಿತು, ಏರ್ಪೋರ್ಟುಗಳು, ಏರ್ ಬೇಸುಗಳು ಒಡಿಸ್ಸಾದವು. ಈಗ ಇರಾನ್ ತನ್ನ ಮುಂದಿನ ಗುರಿ ಏನು ಅನ್ನೋದನ್ನು ಹೇಳ್ತಿದ್ದಂತೆ ಅರಬ್ ದೇಶಗಳು ನಡಗೋದಿಕ್ಕೆ ಶುರು ಮಾಡಿವೆ. ಹಾಗೆ ಇಸ್ರೇಲ್ ಮೇಲೆ ಇರಾನ್ ಭಯಾನಕ ದಾಳಿಗಳನ್ನು ಮಾಡ್ತಾ ಇರೋದಾಗಿ ಹೇಳ್ಕೊಂಡಿದೆ. ನಮ್ಮ ಹತ್ರ ಇರೋ ಅತಿ ಭಯಾನಕ ಮಿಸೈಲ್ಗಳನ್ನು 1 ಟನ್ ವಾರ್ ಹೆಡ್ ಜೊತೆಗೆ ಇಸ್ರೇಲ್ ಮೇಲೆ ಕಳುಹಿಸಿದೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಇಸ್ರೇಲ್ ಹಾಗೂ ಅಮೆರಿಕಾಗೆ ಸೇರಿದ ಸ್ಪೈ ನೆಟ್ವರ್ಕ್ ಒಂದನ್ನು ನಾವು ನಾಶ ಮಾಡಿದೀವಿ ಅಂತ ಕೂಡ ಇರಾನ್ ಹೇಳ್ಕೊಂಡಿದೆ. ಈ ಮಧ್ಯೆ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಗ ಮಾಡಿರೋ ಒಂದು ಟ್ವೀಟ್ ಇರಾನಿನ ಹೊಸ ಸರ್ವೋಚ್ಚ ನಾಯಕನ ಬಗ್ಗೆ ಇರೋ ಅನುಮಾನಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನ ನಡುವೆ? ಅಲ್ಲಿ ಸ್ಪೈ ನೆಟ್ವರ್ಕ್ ಸಿಕ್ಕಿ ಬಿದ್ದಿದ್ದು ಹೇಗೆ? ಇರಾನಿನ ಪ್ರಾಕ್ಸಿ ವಾರ್ ಯಾವ ರೂಪವನ್ನು ಪಡ್ಕೊಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಯುದ್ಧಗಳಲ್ಲಿ ಪ್ರತಿದಿನ ರಿಸಲ್ಟ್ ಒಂದೇ ಥರ ಇರೋದಿಲ್ಲ, ಇರಬೇಕು ಅಂತ ಕೂಡ ಏನಿಲ್ಲ. ಅದು ಆಗಾಗ ಮಗ್ಗಲು ಬದಲಿಸ್ತಾ ಇರುತ್ತೆ. ಇಷ್ಟು ದಿನ ಇರಾನ್ ಮೇಲೆ ದಾಳಿಗಳಾಗ್ತಾ ಹೋಗ್ತಾ ಇದ್ವು. ಇರಾನ್ ತನ್ನ ಸರ್ವೋಚ್ಚ ನಾಯಕನನ್ನ, ಆಯುಧಗಳನ್ನ, ಯುದ್ಧ ವಿಮಾನ, ಯುದ್ಧ ನೌಕೆಗಳನ್ನ ಕಳ್ಕೊಳ್ತು. ಹಾಗೆ IRGCಯ ಸಾಕಷ್ಟು ನಾಯಕರು, ಡಿಫೆನ್ಸ್ ಮಿನಿಸ್ಟರ್ಗಳು ಕೂಡ ಅಲ್ಲಿ ಸಾವಿಗೀಡಾದ್ರು. ಆದರೆ ಈಗ ಅಂದ್ರೆ 12ನೇ ದಿನ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಇರಾನ್ ಇಸ್ರೇಲ್ ವಿರುದ್ಧ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಸತತವಾಗಿ 3 ಗಂಟೆಗಳ ಕಾಲ 37 ಅಲೆಗಳಲ್ಲಿ ದಾಳಿಗಳು ನಡೆದಿದ್ದು, ಹೈಫಾ, ಟೆಲ್ ಅವಿವ್ ಸೇರಿದಂತೆ ಸಾಕಷ್ಟು ನಗರಗಳನ್ನ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಇಸ್ರೇಲಿನ ಮೇಲೆ ನಡೆದ ದಾಳಿಗಳಲ್ಲಿ 33ನೇ ವೇವ್ ಅಲ್ಲಿ ಹೈಫಾದಲ್ಲಿನ ತೈಲ ಸಂಗ್ರಹಾಗಾರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು, ಅದಕ್ಕಾಗಿ ಡ್ರೋನ್ಗಳನ್ನ ಬಳಸಿದ್ದಾಗಿ IRGCಯ ವಕ್ತಾರ ಇಬ್ರಾಹಿಂ ಜಲ್ಫಾಘರಿ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇನ್ನು 35 ಹಾಗೂ 36ನೇ ವೇವ್ ಅಲ್ಲಿ ಫತಾಹ್, ಅಹಮದ್ ಮುಂತಾದ ಮಿಸೈಲ್ಗಳನ್ನು ಬಳಸಿ ಟೆಲ್ ಅವೀವ್ ಮೇಲೆ ದಾಳಿ ಮಾಡಲಾಯಿತು. ಅಲ್ಲಿನ ಕಮ್ಯುನಿಕೇಶನ್ ಸೆಂಟರ್ ಒಂದನ್ನ ನಾವು ನಾಶ ಮಾಡಿದೀವಿ ಅಂತ ಆತ ಹೇಳ್ಕೊಂಡಿದ್ದಾನೆ. ಹಾಗೆ 37ನೇ ವೇವ್ ಅಲ್ಲಿ ಇರಾನ್ ಕೊರ್ರಮ್ ಶಹರ್, ಖೈಬರ್ ಶೆಖಾನ್ ಮತ್ತು ಖದರ್ ಮಿಸೈಲ್ಗಳನ್ನ ಮಲ್ಟಿ ವಾರ್ ಹೆಡ್ಗಳೊಂದಿಗೆ ಲಾಂಚ್ ಮಾಡಿದೆ. ಈ ದಾಳಿಯಲ್ಲಿ ಸುಮಾರು 10 ಟನ್ ತೂಕದ ವಾರ್ ಹೆಡ್ಗಳನ್ನ ಹೊತ್ತು ಬಂದ ಮಿಸೈಲುಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿವೆ. ಹಾಗೆ ಟೆಲ್ ಅವೀವ್ನ ದಕ್ಷಿಣ ಭಾಗದಲ್ಲಿನ ಮಿಲಿಟರಿ ಸ್ಯಾಟಲೈಟ್ ಹಬ್ ಒಂದನ್ನ ಹೊಡೆದು ಹಾಕಿದೀವಿ ಅಂತ ಇಬ್ರಾಹಿಂ ಹೇಳ್ತಾ ಇದ್ದಾನೆ. ಆದರೆ ಈ ದಾಳಿಗಳನ್ನ ನಾವು ಬಹುತೇಕ ನಿಷ್ಕ್ರಿಯಗೊಳಿಸಿದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆದರೂ ಇರಾನ್ ಮಾಡಿರೋ ದಾಳಿಗಳಲ್ಲಿ ಇಸ್ರೇಲ್ ಅಲ್ಲಿ ಕೂಡ ಸಾಕಷ್ಟು ನಷ್ಟ ಉಂಟಾಗ್ತಾ ಇರೋ ವಿಡಿಯೋಗಳು ಬರ್ತಾ ಇವೆ. ಆ ಪೈಕಿ ಒಂದಷ್ಟು AI ಮೂಲಕ ಜನರೇಟ್ ಮಾಡಿದ ವಿಡಿಯೋಗಳಿವೆ. ಇನ್ನು ಕೆಲವು ಅಲ್ಲಿ ದಾಳಿ ಆಗಿರೋದರ ನೈಜ ವಿಡಿಯೋಗಳು ಕೂಡ ಇವೆ. ಇಲ್ಲಿ ಇರಾನಿನ ಮಿಸೈಲ್ಗಳನ್ನ ಏನೇ ನಿಷ್ಕ್ರಿಯಗೊಳಿಸೋ ಪ್ರಯತ್ನವನ್ನ ಇಸ್ರೇಲಿ ಏರ್ ಡಿಫೆನ್ಸ್ ಮಾಡಿದ್ರೂ ಕೂಡ ದೊಡ್ಡ ಮಿಸೈಲುಗಳ ಅವಶೇಷಗಳು ಇಸ್ರೇಲ್ ಮೇಲೆ ಬೀಳ್ತಾ ಇವೆ. ಹಾಗೆ ಕ್ಲಸ್ಟರ್ ಬಾಂಬುಗಳನ್ನ ಇರಾನ್ ಬಳಸ್ತಾ ಇರೋದ್ರಿಂದ ಅದು ಸಿಡಿದ ಕೂಡಲೇ 16 ಸಿಡಿತಲೆಗಳು ಬೇರೆ ಬೇರೆ ಟಾರ್ಗೆಟ್ಗಳ ಕಡೆಗೆ ನುಗ್ಗಿ ಬರೋದಕ್ಕೆ ಶುರು ಮಾಡುತ್ತವೆ. ಅವು ಇಸ್ರೇಲ್ ಅನ್ನ ಡ್ಯಾಮೇಜ್ ಮಾಡ್ತಾ ಇವೆ. ಇನ್ನು ಮತ್ತೊಂದು ಕಡೆ ಈ ಸಂಘರ್ಷದ ಸಮಯದಲ್ಲಿ ನಮಗೆ ದೊಡ್ಡ ಗೆಲುವು ಸಿಕ್ಕಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅದರ ಹೆಸರು ಇಸ್ರೇಲ್ ಮತ್ತು ಅಮೆರಿಕಾದ ಸ್ಪೈ ನೆಟ್ವರ್ಕ್. ಇರಾನ್ನಲ್ಲಿ ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದ ಸುಮಾರು 30ಕ್ಕೂ ಹೆಚ್ಚು ಬೇಹುಗಾರರು ಹಾಗೂ ಇರಾನಿನ ನಾಯಕರನ್ನ, ಇನ್ನಿತರರನ್ನ ಕೊಲ್ಲೋದಿಕ್ಕೆ ನೇಮಕಗೊಂಡಿದ್ದ ಒಂದಷ್ಟು ಬಾಡಿಗೆ ಹಂತಕರ ತಂಡವನ್ನ ನಾವು ಬಂಧಿಸಿದೀವಿ ಅಂತ ಇರಾನ್ನ ಬೇಹುಗಾರಿಕಾ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಅವರು ಇರಾನಿನ ವಿವಿಧ ಪ್ರಾಂತಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿನ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ಶತ್ರುಗಳಿಗೆ ರವಾನೆ ಮಾಡ್ತಾ ಇದ್ರು. ಅದರಲ್ಲಿ ಕೆಲವರು ನೇರವಾಗಿ ಇಸ್ರೇಲಿ ಏಜೆನ್ಸಿಗಳ ಜೊತೆ ಸಂಪರ್ಕವನ್ನ ಹೊಂದಿದ್ರೆ, ಮತ್ತೆ ಕೆಲವರು ಮಾಧ್ಯಮ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ರು ಅಂತ ಇರಾನಿನ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಬಂಧಿತರಲ್ಲೊಬ್ಬ ವಿದೇಶಿ ಪ್ರಜೆ ಇದ್ದಾನೆ. ಆತ ಅಮೆರಿಕಾಗಾಗಿ ಮತ್ತು 2 ಅರಬ್ ದೇಶಗಳಿಗಾಗಿ ಕೂಡ ಇಲ್ಲಿಂದ ಕೆಲಸ ಮಾಡ್ತಾ ಇದ್ದ. ಇರಾನಿನ ಅತಿ ಸೂಕ್ಷ್ಮ ಮತ್ತು ಭದ್ರತೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದ. ಈಗ ಆ ಇಡೀ ಸಿಂಡಿಕೇಟ್ ಅನ್ನ ನಾವು ಅರೆಸ್ಟ್ ಮಾಡಿದೀವಿ. ಅವರಲ್ಲದೆ ಇನ್ನು ಕೆಲವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಬೇಗ ಹಿಡಿಯೋ ಕೆಲಸ ನಡೆದಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಕೆಲವರ ಬಗ್ಗೆ ನಮಗೆ ಅನುಮಾನ ಆಯಿತು, ಅವ್ರ ಮೇಲೆ ನಿಗಾ ಇಡಲಾಗಿತ್ತು. ಅವರು ದೇಶದ ಹೊರಗೆ ಕಳುಹಿಸ್ತಾ ಇದ್ದ ಸಂದೇಶಗಳ ಮೇಲೆ ನಾವು ಕಣ್ಣಿಟ್ಟಿದ್ವಿ. ಆ ಮೂಲಕ ಅವರನ್ನ ವಶಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಬಂಧಿತರ ಕುರಿತಾದ ಹೆಚ್ಚಿನ ಮಾಹಿತಿಯನ್ನ ಇರಾನ್ ಹೊರಹಾಕಿಲ್ಲ. ಸಾಮಾನ್ಯವಾಗಿ ಸ್ಪೈ ಕೇಸಲ್ಲಿ ಯಾರೇ ಅರೆಸ್ಟ್ ಆದರೂ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇರಾನ್ ಹೊರಹಾಕೋದಿಕ್ಕೆ ಹೋಗೋದಿಲ್ಲ. ಅಲ್ಲಿ ಅಂಥ ಪ್ರಕರಣಗಳಲ್ಲಿ ಶಿಕ್ಷೆ ಅತ್ಯಂತ ಗರಿಷ್ಠ ಮಟ್ಟದಲ್ಲಿರುತ್ತೆ. ಹೀಗಾಗಿ ಅವರು ಹೆಚ್ಚಿನ ಮಾಹಿತಿಯನ್ನ ಜಗತ್ತಿನ ಜೊತೆ ಹಂಚಿಕೊಳ್ಳೋದಿಲ್ಲ. ಇಲ್ಲಿ ಕೂಡ ನಾವು ಇಸ್ರೇಲ್ ಮತ್ತು ಅಮೆರಿಕಾದ ನೆಟ್ವರ್ಕ್ ಅನ್ನ ಮುರಿದಿದ್ದೀವಿ ಅಂತ ಮಾತ್ರ ಇರಾನ್ ಹೇಳ್ಕೊಳ್ತಾ ಇದೆ. ಇದರ ಜೊತೆ
ಇರಾನಿನ ಖತಮ್ ಅಲ್ ಅನ್ಬಿಯಾ ಹೆಡ್ ಕ್ವಾರ್ಟರ್ಸ್ ನಿಂದ ಹೊರಬಿದ್ದ ಹೇಳಿಕೆಯೊಂದು ಅರಬ್ ದೇಶಗಳನ್ನ ಕಂಗೆಡಿಸ್ತಾ ಇದೆ. ಇವತ್ತು ಕೂಡ ಇರಾನ್ ಬಹ್ರೇನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ನಮ್ಮ ಬ್ಯಾಂಕ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ತೆಹರಾನ್ನ ಬ್ಯಾಂಕ್ ಒಂದರ ಮೇಲೆ ದಾಳಿಯಾಗಿದೆ. ಹೀಗಾಗಿ ನಾವಿನ್ನು ಮುಂದೆ ಅರಬ್ ದೇಶಗಳ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಹೋಗ್ತೀವಿ ಅಂತ ಖತಮ್ ಅಲ್ ಅನ್ಬಿಯಾ ಹೇಳಿಕೊಂಡಿದೆ. ಗೆಳೆಯರೆ, ಇದು ಕೂಡ ಇರಾನಿನ ಅಸಾಂಪ್ರದಾಯಿಕ ಸೇನಾಪಡೆಗಳ ಪೈಕಿ ಒಂದು. IRGCಯ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈ ಅಲ್ ಅನ್ಬಿಯಾದ ಸಾಕಷ್ಟು ಅಧಿಕಾರಿಗಳನ್ನ ಇಸ್ರೇಲ್ ಇತ್ತೀಚಿನ ವಾಯುದಾಳಿಯಲ್ಲಿ ಕೊಂದು ಕೂಡ ಹಾಕಿದೆ. ಈಗ ಇದೇ ಅನ್ಬಿಯಾ ಅರಬ್ ನೆಲದ ಬ್ಯಾಂಕ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಮಾತುಗಳನ್ನ ಆಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅರಬ್ ಬ್ಯಾಂಕುಗಳು ತುಂಬಾ ಸಮೃದ್ಧವಾಗಿವೆ. ಅದರಲ್ಲೂ UAE ಇದೆ ನೋಡಿ, ಅದು ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಕೇಂದ್ರಗಳ ಪೈಕಿ ಒಂದು. ಜಗತ್ತಿನ ನಾನಾ ದೇಶಗಳ ಕಂಪನಿಗಳು UAEಯಲ್ಲಿವೆ. ಅಲ್ಲಿ ಬಿಲಿಯನ್ತರ ಡಾಲರ್ ಟರ್ನ್ ಓವರ್ ಆಗುತ್ತೆ. ಹಾಗೆ ಅಲ್ಲಿನ ಬ್ಯಾಂಕುಗಳು ಕೂಡ ಅತ್ಯಂತ ಸಮೃದ್ಧವಾಗಿವೆ. ಹಣ ಮಾತ್ರ ಅಲ್ಲ, ಚಿನ್ನದ ರಿಸರ್ವ್ಗಳನ್ನ ಕೂಡ ಅಲ್ಲಿನ ಬ್ಯಾಂಕುಗಳು ಹೊಂದಿರುತ್ತವೆ. ಹೀಗಿರುವಾಗ ಬ್ಯಾಂಕ್ಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ದಾಳಿ ಮಾಡುವುದು ಆ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಸಾಮಾನ್ಯವಾಗಿ ಯಾವ ಯುದ್ಧದಲ್ಲೂ ಬ್ಯಾಂಕ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾಗರಿಕ ಸೌಲಭ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದು ನಿಷಿದ್ಧ ಕೂಡ. ಆದರೆ ಯುದ್ಧನೇ ಶುರುವಾದ ಮೇಲೆ ಯಾವುದು ನೀತಿ, ಯಾವುದು ಧರ್ಮ, ಇದೆಲ್ಲ ಶುರುವಾಗೋ ಮೊದಲು ಮತ್ತು ಯುದ್ಧ ನಿಂತ ಮೇಲೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲೀಗ ಇರಾನ್ ಹೇಳ್ತಿರೋ ಹಾಗೆ ಎಮಿರೇಟ್ಸ್ ಮೇಲೆ ಸೌದಿ, ಬಹ್ರೈನ್, ಕುವೈತ್, ಕತಾರ್ ಹಾಗೂ ಇನ್ನಿತರ ಅರಬ್ ದೇಶಗಳ ಬ್ಯಾಂಕ್ಗಳನ್ನು ಗುರಿಯಾಗಿಸಿಕೊಂಡು ಅವರು ದಾಳಿ ಮಾಡಿದರೆ ಆ ದೇಶಗಳ ಆರ್ಥಿಕತೆಯ ಮೇಲೆ ದೊಡ್ಡ ಪೆಟ್ಟು ಬಿದ್ದಂತಾಗತ್ತೆ. ಹೀಗಾಗಿ ಖತಮ್ ಅಲ್ ಅನ್ಬಿಯಾದ ಈ ಹೇಳಿಕೆ ಅರಬ್ ದೇಶಗಳನ್ನ ಸಣ್ಣ ಭಯಕ್ಕೆ ದೂಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಇರಾನ್ ಅಮೆರಿಕ ವಿರುದ್ಧ ಪ್ರಾಕ್ಸಿ ದಾಳಿಗಳನ್ನು ಮಾಡಿಸೋದಕ್ಕೆ ಕೂಡ ಮುಂದಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಕೆನಡಾದ ಟೊರಾಂಟೋದಲ್ಲಿ US ಕಾನ್ಸುಲೇಟ್ ಮೇಲೆ ಬೆಳಗಿನ ಜಾವ ದಾಳಿ ನಡೆದಿದೆ. ಇಬ್ಬರು ವ್ಯಕ್ತಿಗಳು ಬಿಳಿ ಹೋಂಡಾ ಕಾರಲ್ಲಿ ಬಂದು ಹ್ಯಾಂಡ್ ಗನ್ನಿಂದ ಕಾನ್ಸುಲೇಟ್ ಕಚೇರಿ ಮೇಲೆ ಗುಂಡು ಹಾರಿಸಿದ್ದಾರೆ. ಕಟ್ಟಡಕ್ಕೆ ಹಾನಿಯಾಗಿದೆ, ಆದರೆ ಯಾವ ಸಾವು ನೋವುಗಳು ಅಲ್ಲಿ ವರದಿಯಾಗಿಲ್ಲ. ಟೊರಾಂಟೋ ಪೊಲೀಸರು ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಇನ್ಸಿಡೆಂಟ್ ಅಂತ ಕರೆದಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ಆರಂಭ ಮಾಡಲಾಗಿದೆ. ಮೇಲ್ನೋಟಕ್ಕಿದು ಇರಾನ್ ಬೆಂಬಲಿಗ ಪ್ರಾಕ್ಸಿಗಳಿಂದ ಆದ ದಾಳಿ ಅಂತ ಅನ್ನಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿನ ಅಮೆರಿಕ ರಾಯಭಾರ ಕಚೇರಿಗಳ ಮೇಲೆ ಕೂಡ ಇದೇ ರೀತಿಯ ದಾಳಿಗಳಾಗುವ ಸೂಚನೆಯನ್ನ ಇದು ಕೊಡ್ತಾ ಇದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಅಲಿ ಖಮನೈ ಸಾವಿಗೀಡಾದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿನ ಅಮೆರಿಕ ರಾಯಭಾರ ಕಚೇರಿಗಳು ದಾಳಿಗೀಡಾದವು. ಹೀಗಾಗಿ ಈಗ ನಾನಾ ದೇಶಗಳು ಅಮೆರಿಕ ಹಾಗೂ ಇಸ್ರೇಲಿನ ರಾಯಭಾರ ಕಚೇರಿಗಳಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸುವ ಕ್ರಮಗಳನ್ನು ಕೈಗೊಳ್ತಾ ಇವೆ. ಈ ನಡುವೆ ಹೊಸ ಸರ್ವೋಚ್ಚ ನಾಯಕನ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ವದಂತಿಗಳು ಹಬ್ಬುತ್ತಾ ಇವೆ. ಆತ ಇದುವರೆಗೆ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಆತನ ಬಗ್ಗೆ ಇರಾನಿನ ಹೊರಗೆ ಮಾತ್ರ ಅಲ್ಲ, ಒಳಗೆ ಕೂಡ ಸಾಕಷ್ಟು ವದಂತಿಗಳು ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತಾ ಇವೆ. ಇರಾನಿನ ಖ್ಯಾತ ನಟ ಎಹ್ಸಾನ್ ಕರಾಮಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಮುಸ್ತಫಾ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಆತನ ಕಾಲು, ಹೊಟ್ಟೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ವೆಂಟಿಲೇಟರ್ನಲ್ಲಿ ಆತನನ್ನು ಇರಿಸಲಾಗಿದೆ. ಶಾಹಿದ್ ಬೆಹಸ್ತಿ ಆಸ್ಪತ್ರೆಯ ಸರ್ಜರಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಫರ್ ಗಾಂಧಿ, ಡಾಕ್ಟರ್ ಮರೇಶಿ ಮುಂತಾದವರ ತಂಡ ಸರ್ಜರಿ ಮಾಡಿದೆ. ಮೊನ್ನೆ ಅಧ್ಯಕ್ಷ ಪೆಜೆಶ್ಕಿಯಾನ್ ಡಾಕ್ಟರ್ ಜಫರ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮುಸ್ತಫಾ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಈಗ ಅವರನ್ನ ತೆಹರಾನ್ನ ಸಿನಾ ಆಸ್ಪತ್ರೆಯ ICUಲಿ ಇರಿಸಲಾಗಿದೆ. ಆ ಆಸ್ಪತ್ರೆಗೆ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ ಅಂತ ಎಹ್ಸಾನ್ ಕರಾಮಿ ಟ್ವೀಟ್ ಮಾಡಿದ್ದಾರೆ. ಇದು ಅಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ದಂತೆ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಇದಾರಲ್ಲ, ಆತನ ಮಗ ಯೂಸುಫ್ ಪೆಜೆಶ್ಕಿಯಾನ್ನ ಒಂದು ಟ್ವೀಟ್ ಕೂಡ ಹೊರಬಂದಿದೆ. ಸರ್ವೋಚ್ಚ ನಾಯಕನ ಬಗ್ಗೆ ಹಬ್ಬುತ್ತಾ ಇರೋ ಸುದ್ದಿಗಳನ್ನ ಕೇಳಿ ಆತಂಕ ಆಗಿತ್ತು. ಹಿಂಗಾಗಿ ಆ ಬಗ್ಗೆ ನನ್ನ ಅತ್ಯಾಪ್ತರು ಕೆಲವರನ್ನ ವಿಚಾರಿಸ್ಕೊಂಡೆ. ಹಂಗೇನಿಲ್ಲ, ದೇವರ ದಯೆಯಿಂದ ಸರ್ವೋಚ್ಚ ನಾಯಕ ಆರೋಗ್ಯವಾಗಿಯೇ ಇದ್ದಾರೆ ಅಂತ ಯೂಸುಫ್ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಅನುಮಾನಗಳನ್ನ ಹುಟ್ಟಿಸ್ತಾ ಇರೋದು ಇವರು ಮಾಡಿಕೊಳ್ತಾ ಇರೋ ಟ್ವೀಟ್ಗಳೇ. ಯಾಕೆಂದ್ರೆ ಅಲಿ ಖಮನೈ ಸಾವಿಗೀಡಾದ ನಂತರ ಕೂಡ ಇರಾನ್ ಅದನ್ನ ಅಧಿಕೃತವಾಗಿ ಹೇಳೋದಕ್ಕೆ ಸಾಕಷ್ಟು ಸಮಯವನ್ನ ತಗೊಳ್ತು. ಪಶ್ಚಿಮದ ಮಾಧ್ಯಮಗಳು ಖಮನೈ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ ನಂತರ ಕೂಡ ಇರಾನಿನ ವಿದೇಶಾಂಗ ಸಚಿವ ಅರ್ಗಾಚಿ ಖಮನೈ ಬದುಕೇ ಇದ್ದಾರೆ ಅಂತ ಹೇಳಿದ್ದ. ಸೊ ಈಗ ಕೂಡ ಇರಾನ್ ಮುಸ್ತಫಾ ವಿಷಯದಲ್ಲಿ ಸುಳ್ಳನ್ನ ಹೇಳ್ತಾ ಇದೆಯಾ? ಈ ಅನುಮಾನಗಳಂತೂ ಇದ್ದೇ ಇವೆ. ಇನ್ನು ಅಲ್ಲಿ ಎಲ್ಲವನ್ನ ಈಗ ನೋಡ್ಕೊಳ್ತಾ ಇರೋದು IRGC ಹಾಗೂ ಲಾರಿಜಾನಿ. ಈ IRGCಯ ಮುಖ್ಯಸ್ಥ ಪಾಕ್ ಪೌರ್ನನ್ನ ಹೊಡೆದು ಹಾಕಿದ ನಂತರ ಈಗ ಬ್ರಿಗೇಡಿಯರ್ ಜನರಲ್ ಅಹಮದ್ ವಹಿದಿ
IRGCಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಈತ ಬರೀ ಸೇನಾಧಿಕಾರಿ ಮಾತ್ರ ಅಲ್ಲ, ರಾಜಕೀಯದ ಅನುಭವ ಕೂಡ ಈತನಿಗಿದೆ. ಈ ಹಿಂದೆ ಇರಾನಿನ ಡಿಫೆನ್ಸ್ ಮತ್ತು ಇಂಟೀರಿಯರ್ ಅಂದ್ರೆ ಗೃಹ ಖಾತೆಗಳ ಸಚಿವನಾಗಿ ಕೂಡ ಈತ ಕೆಲಸ ಮಾಡಿದ್ದಾನೆ. ಇನ್ನು ಲಾರಿಜಾನಿಯ ನೇತೃತ್ವದಲ್ಲಿ ಟ್ರಾನ್ಸಿಷನಲ್ ಕಮಿಟಿ ಅಲ್ಲಿ ಸದ್ಯಕ್ಕೆ ಯುದ್ಧ ಮತ್ತು ಇನ್ನಿತರ ಎಲ್ಲವನ್ನ ನೋಡ್ತಾ ಇದೆ. ಸದ್ಯಕ್ಕೆ ಇರಾನಿನ ರೆಜಿಮ್ ಬೆಂಬಲಿಗರಿಗೆ ಅಲಿ ಖಮನೈ ಮೇಲೆ ಮಾತ್ರ ನಂಬಿಕೆ ಇತ್ತು, ಆತನ ಮಗನ ಬಗ್ಗೆ ಪ್ರೀತಿ ಇತ್ತು. ಹೀಗಾಗಿ ಮೊಸ್ತಬಾ ಹೆಸರನ್ನು ಹೇಳಿ ಆತನೇ ಸರ್ವೋಚ್ಚ ನಾಯಕ ಅಂತ ಘೋಷಣೆ ಮಾಡಿ ಆತನ ಅನುಪಸ್ಥಿತಿಯಲ್ಲಿ ಕೂಡ ಆಡಳಿತ ಮತ್ತು IRGCಯ ದಾಳಿಗಳು, ಆ ಸೇನೆಯ ಆತ್ಮಸ್ಥೈರ್ಯ ಇವೆಲ್ಲವುಗಳನ್ನು ಉಳಿಸಿಕೊಳ್ಳೋ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರಾ? ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂತೂ ಅಲ್ಲಿ ಖಮನೈ ಬಗ್ಗೆ ಸುದ್ದಿಗಳು ಮಾತ್ರ ವಿಪರೀತವಾಗಿ ಹರಡ್ತಾ ಇವೆ. ಆತ ಹೊರಗೆ ಬರೋವರೆಗೆ ಇದು ಯಾವುದು ನಿಲ್ಲೋದಿಲ್ಲ. ಇದು ಗೆಳೆಯರೆ, ಇರಾನ್ನಲ್ಲಿ ಇಸ್ರೇಲಿ ಸ್ಪೈ ನೆಟ್ವರ್ಕ್ ಒಂದು ಸಿಕ್ಕಿಬಿದ್ದಿರೋದು ಹಾಗೂ ಅರಬ್ ದೇಶಗಳು ಎಲ್ಲಿ ತಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಇರಾನ್ ದಾಳಿ ಮಾಡಿಬಿಡುತ್ತೋ ಅಂತ ಹೆದರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.